ಪ್ರಿಯ ಬಂಧುಗಳೇ, ನಮಸ್ತೆ. ಹೇಗಿದ್ರೆಲ್ಲರೂ ಬಂಧುಗಳೇ? ನಿಸರ್ಗ ಪ್ರಿಯರ ನೆಚ್ಚಿನ ತಾಣ ಸಕಲೇಶಪುರ ತಾಲೂಕಿನ ಬೆಟ್ಟದ ಭೈರವೇಶ್ವರ ದೇಗುಲದ ಬಳಿ ಸ್ಥಳೀಯರು ಹಾಗೂ ಫೋಟೋಗ್ರಾಫರ್ಸ್ಗಳ ನಡುವೆ ಇತ್ತೀಚೆಗೆ ಘರ್ಷಣೆ ನಡೆದಿತ್ತು. ಈ ಘರ್ಷಣೆ ರಾಜ್ಯಾದ್ಯಂತ ಸದ್ದು ಮಾಡಿದ್ದು ಸ್ಥಳೀಯ ಪ್ರವಾಸೋದ್ಯಮಕ್ಕೆ ದೊಡ್ಡ ಮಟ್ಟದ ಪೆಟ್ಟು ಬಿದ್ದಿದೆ. ಹೀಗಾಗಿ ಷರತ್ತು ಜೊತೆಗೆ ಶುಲ್ಕ ವಿಧಿಸಿ ಫೋಟೋ ಶೂಟ್ಗೆ ಅನುಮತಿ ಕಲ್ಪಿಸಿದೆಯಾ ಜಿಲ್ಲಾಡಳಿತದ ನಡೆ ಏನು? ಮುಜರಾಯಿ ಇಲಾಖೆ ಯಾವ ರೀತಿ ಕ್ರಮವನ್ನು ಕೈಗೊಂಡಿದೆ? ಪೊಲೀಸ್ ಇಲಾಖೆ ಯಾವ ರೀತಿ ಕ್ರಮವನ್ನು ಕೈಗೊಂಡಿದೆ? ಹಾಗಿದ್ರೆ ಏನಿದು ಗಲಾಟೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೇನೆ ಬಂಧುಗಳೇ. ಕ್ಷುಲ್ಲಕ ಕಾರಣಕ್ಕೆ ಪ್ರಾರಂಭವಾದ ಘರ್ಷಣೆ ಪ್ರತಿಭಟನಾ ಹಂತಕ್ಕೆ ತಲುಪಿ ಪೊಲೀಸ್ ಠಾಣೆ ಮುಂದೆಯೇ ಸಾರ್ವಜನಿಕವಾಗಿ ಹೊಡೆದಾಟಕ್ಕೆ ಸಾಕ್ಷಿಯಾಯಿತು. ಘಟನೆ ಕುರಿತು ಪೊಲೀಸ್ ಠಾಣೆಯಲ್ಲಿ ದೂರು ಪ್ರತಿ ದೂರು ದಾಖಲಾಗಿದ್ದು, ಸಿನಿಮಾ ಶೈಲಿಯಲ್ಲಿ ಹೊಡೆದಾಟ ನಡೆಯುವ ಜೊತೆಗೆ ಬಿಟ್ಟು ಬಿಡಿ ಎಂದು ಅಂಗಲಾಚುತ್ತಿರುವ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಬೆಟ್ಟದ ಭೈರವೇಶ್ವರ ಪ್ರಸಿದ್ಧ ಸ್ಥಳ. ಇಲ್ಲಿ ಸುಂದರ ದೇಗುಲದ ಜೊತೆಗೆ ಹಚ್ಚ ಹಸಿರಿನ ಪ್ರಕೃತಿ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತದೆ. ಹೀಗಾಗಿ ರಾಜ್ಯ ಹೊರ ರಾಜ್ಯದಿಂದಲೂ ಸಾವಿರಾರು ಪ್ರವಾಸಿಗರು ಆಗಮಿಸುತ್ತಾರೆ. ಈ ನೆಚ್ಚಿನ ತಾಣದಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಿಕೊಳ್ಳಲು ಮುಗಿ ಬೀಳುವವರೇ ಹೆಚ್ಚು. ಇದರೊಂದಿಗೆ ಯುವ ಜನಾಂಗ ರೀಲ್ಸ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಯ ಬಿಡುವ ಕ್ರೇಜ್ ಸಹ ಹೆಚ್ಚಾಗಿದೆ. ಹಾಗಿದ್ರೆ ಈ ಸ್ಥಳದಲ್ಲಿ ಆಗಿದ್ದಾದರೂ ಏನು? ಬೆಟ್ಟದ ಭೈರವೇಶ್ವರ ದೇಗುಲ ಆವರಣಕ್ಕೆ ಹಾಸನದ 2 ಹಾಗೂ ಬೆಂಗಳೂರು ಮೂಲದ 3 ಫೋಟೋಗ್ರಾಫರ್ಸ್ಗಳ ತಂಡ ಇತ್ತೀಚೆಗಷ್ಟೇ ಬೆಳಗ್ಗೆ ಪ್ರೀ ವೆಡ್ಡಿಂಗ್ ಶೂಟ್ಗೆ ಆಗಮಿಸಿದರು. ಆದರೆ ದೇಗುಲದ ಗರ್ಭಗುಡಿ ಹಿಂಭಾಗದ ಗೋಡೆಗೆ ಒಂದು ಕಾಲಿರಿಸಿ ಚಿತ್ರೀಕರಿಸುತ್ತಿದ್ದ ಬಗ್ಗೆ ಅಲ್ಲಿದ್ದ ಮೂಡುಗೆರೆ ಮೂಲದ ಭಕ್ತರು ಇದು ಧಾರ್ಮಿಕ ಸ್ಥಳ, ಪವಿತ್ರತೆ ಕಾಪಾಡಬೇಕು ಎಂದು ಹಿತವಚನ ಹೇಳಿದರು ಎನ್ನಲಾಗಿದೆ. ಈ ವೇಳೆ ಫೋಟೋಗ್ರಾಫರ್ಸ್ ಮತ್ತು ಭಕ್ತರ ನಡುವೆ ವಾಗ್ವಾದ ಶುರುವಾಗಿದೆ. ಪರಸ್ಪರ ಕೈ ಮಿಲಾಯಿಸಲಾಗಿದೆ ಎಂದು ಪ್ರತ್ಯೇಕದರ್ಶಿ ಮಾತಾಗಿದೆ. ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿನ ಫೋಟೋ ಶೂಟ್ ಮಾಡಲು ಬರುವ ಬಹುತೇಕರು ದೇಗುಲಗಳ ಪವಿತ್ರತೆಗೆ ಧಕ್ಕೆ ತರುತ್ತಾ ಇದ್ದಾರೆ. ಪ್ರವಾಸಿಗರು ಹಾಗೂ ಭಕ್ತರಿಗೆ ಇರಿಸು ಮುರಿಸು ಉಂಟು ಮಾಡ್ತಾ ಇದ್ದಾರೆ. ಪ್ರಶ್ನಿಸಿದರೆ ಉಡಾಫೆ ಉತ್ತರ ನೀಡ್ತಾ ಇದ್ದಾರೆ ಎಂಬುದು ಸ್ಥಳೀಯರ ಆರೋಪದ ಜೊತೆಗೆ ಅಸಮಾಧಾನ ಕೂಡ ಇದೆ. ಅದೇನೇ ಇರಲಿ, ಬೆಟ್ಟದ ಭೈರವೇಶ್ವರ ದೇಗುಲದ ಬಳಿ ಶುಕ್ರವಾರ ನಡೆದ ಘಟನೆ ಕುರಿತಂತೆ ಜಾಲತಾಣದಲ್ಲಿ ಪರ ವಿರೋಧ ಪ್ರಕ್ರಿಯೆಗಳು ವ್ಯಕ್ತವಾಗ್ತಾ ಇದೆ. ಅಲ್ಲೇ ನಡೆಸಿದ ಆರೋಪದಡಿ 2 ಜೈಲು ಸೇರಿದ್ದಾರೆ. ಹೀಗಾಗಿ ಮನಸ್ಸೋ ಇಚ್ಛೆ ಫೋಟೋ ಶೂಟು ಮಾಡುತ್ತಿದ್ದವರಿಗೆ ಕಡಿವಾಣ ಹಾಕಲು ಜಿಲ್ಲಾಡಳಿತ ಮುಂದಾಗಿದೆ. ಪ್ರವಾಸಿಗರು ಕೂಡ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಹಚ್ಚ ಹಸಿರಿನ ಕಾಡಿನ ನಡುವೆ ಇರುವ ಬೆಟ್ಟದ ಭೈರವೇಶ್ವರ ದೇಗುಲಕ್ಕೆ ಪ್ರತಿ ಶನಿವಾರ ಭಾನುವಾರ ಸೇರಿದಂತೆ ರಜಾ ದಿನಗಳಲ್ಲಿ ಸಾವಿರಾರು ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. ಇದರಿಂದ ಸ್ಥಳೀಯ ಹೋಮ್ ಸ್ಟೇ, ರೆಸಾರ್ಟ್, ಹೋಟೆಲ್ಗಳು, ಲಾಡ್ಜ್ಗಳ ಬುಕ್ಕಿಂಗ್ ಜೊತೆಗೆ ಪ್ರವಾಸೋದ್ಯಮದ ಬೆಳವಣಿಗೆಗೂ ಈ ಸುಂದರ ತಾಣ ಆದಾಯದ ಮೂಲವಾಗಿದೆ. ಆದರೆ ಇತ್ತೀಚೆಗಷ್ಟೇ ನಡೆದ ಹಲ್ಲೆ ಪ್ರಕರಣ ಆತಂಕ ವ್ಯಕ್ತಪಡಿಸ್ತಾ ಇದ್ದು, ಕೆಲ ಪ್ರವಾಸಿಗರು ಹೋಮ್ ಸ್ಟೇ, ರೆಸಾರ್ಟ್ ಬುಕ್ಕಿಂಗ್ ರದ್ದುಪಡಿಸಿದ್ದಾರೆ. ಜೊತೆಗೆ ಶನಿವಾರ ಪ್ರವಾಸಿಗರ ಸಂಖ್ಯೆ ಕಡಿಮೆಯಾಗಿತ್ತು. ಇತ್ತೀಚೆಗಷ್ಟೇ ಸಭೆ ಹಾಗೂ ಪ್ರತಿಭಟನೆ ನಡೆಸಲಾಗಿದೆ. ಈ ಗಂಭೀರತೆ ಅರಿತ ಜಿಲ್ಲಾಡಳಿತ ಮಾರ್ಚ್ 31ರಂದು ತುರ್ತು ಸಭೆ ಕರೆದರೆ ಫೋಟೋಗ್ರಾಫರ್ಸ್ಗಳ ತಂಡ ಈ ಹಲ್ಲೆಯನ್ನು ಖಂಡಿಸಿ ಛಾಯಾಚಿತ್ರಕ ಸಂಘದ ಮುಖಾಂತರ ಮಾರ್ಚ್ 31ರಂದು ಹಾಸನದಲ್ಲಿ ಪ್ರತಿಭಟನೆಗೆ ಕರೆ ನೀಡಿದೆ. ಈತ 2 ಭಕ್ತರು ಜೈಲು ಪಾಲಾಗಿರುವುದಕ್ಕೆ ಸ್ಥಳೀಯರು ತೀವ್ರ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಈ ಪ್ರಕರಣದ ತಿರುವು ಯಾವ ರೀತಿ ಪಡೆದುಕೊಳ್ಳಿದೆ ಎಂಬುದು ಕಾದು ನೋಡಬೇಕಾಗಿದೆ ಬಂಧುಗಳೇ. ಹಾಗಾಗಿ ಇನ್ಮುಂದೆ ಈ ಫೋಟೋ ಶೂಟ್ ಮಾಡಬೇಕಾದ್ರೆ ಅನುಮತಿ ಕಡ್ಡಾಯವಾಗಿದೆ. ಹೌದು, ಬೆಟ್ಟದ ಭೈರವೇಶ್ವರ ದೇಗುಲ ಆವರಣದಲ್ಲಿ ಇನ್ಮುಂದೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಲು ಮುಜರಾಯಿ ಇಲಾಖೆ ಅನುಮತಿ ಕಡ್ಡಾಯ ಮಾಡಲು ಜಿಲ್ಲಾಡಳಿತ ಚಿಂತನೆ ನಡೆಸ್ತಾ ಇದೆ. ಸಂಪನ್ಮೂಲ ಸಂಗ್ರಹಿಸಿ ಗ್ರಾಮ ಪಂಚಾಯತಿಗೆ ಜವಾಬ್ದಾರಿ ನೀಡಿದರೆ ಆದಾಯ ಬರುತ್ತದೆ. ಜೊತೆಗೆ ಭದ್ರತಾ ಸಿಬ್ಬಂದಿ ನಿಯೋಜಿಸಿದರೆ ಅಹಿತಕರ ಘಟನೆ ಅವಕಾಶ ಇರುವುದಿಲ್ಲ ಅನ್ನೋ ಉದ್ದೇಶದಿಂದ ಈ ಒಂದು ನಿರ್ಧಾರವನ್ನು ಕೈಗೊಳ್ಳಲು ಮುಂದಾಗ್ತಾ ಇದೆ ಬಂಧುಗಳೇ.